ತಿಳ್ಕೊಳ್ಳೋಣ. ಈ ದಹನ ಕ್ರಿಯೆ ಆಗ್ಬೇಕಾದ್ರ ಮುಖ್ಯವಾಗಿ ಏನ್ ಬೇಕು? ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ಲದ ಏನಪ್ಪಾ ದಹನ ಕ್ರಿಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ನಿಮಗೆ ಗೊತ್ತಿರುವಂತ ವಿಚಾರ. ನಾವು ಬರೇ ದಹನ ಕ್ರಿಯೆಗೆ ಅಷ್ಟೇ ಅಲ್ಲದನ್ನು ಕೂಡ ನಾವು ದಿನನಿತ್ಯದ ನಮ್ಮ ದೈನಂದಿನ ಜೀವನದಲ್ಲಿ ಹೌದಾ ಎಲ್ಲಾ ಜೀವಿಗಳು ಕೆಲವೊಂದು ಜೀವಿಗಳು ಬದುಕಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕಪ್ಪ? ಬೇಕು. ನಾವು ಮನುಷ್ಯರ ಎಕ್ಸಾಂಪಲ್ ತಗೋರಿ, ಆಕ್ಸಿಜನ್ ಇಲ್ಲದೆ ಬದುಕಲಿಕ್ಕೆ ಸಾಧ್ಯದ? ಆಕ್ಸಿಜನ್ ಮುಖ್ಯವಾಗಿ ಬೇಕೇ ಬೇಕು. ಆಕ್ಸಿಜನ್ ನಮಗೆ ಬಹಳ ಹೆಲ್ಪ್ಫುಲ್ ಅದ. ಅದಕ್ಕೆ ನಾವು ಲಾಸ್ಟ್ ಕ್ಲಾಸ್ ಒಳಗ ಪ್ಲಾಸ್ಟಿಕ್ ಮುಕ್ತ ಇದ್ರ ದಿನವನ್ನ ಆಚರಣೆ ಒಳಗ ಅದ್ರ ಬಗ್ಗೆ ವಿವರಣೆ ತಿಳ್ಕೊಂಡು ಹೌದಾ ನಮ್ಮ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಆಕ್ಸಿಜನ್ ಅನ್ನು ಯಾವ ಕೊಡ್ತಾವಪ್ಪ? ಗಿಡಗಳು ಏನ್ ಮಾಡ್ತಾವು? ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಆಕ್ಸಿಜನ್ ಬಿಡುಗಡೆ ಮಾಡ್ತಾವ. ಓಕೆ, ಅದೇ ರೀತಿಯಾಗಿ ಈ ಆಕ್ಸಿಜನ್ ಬಹಳ ಮುಖ್ಯದ. ಈ ಒಂದು ಕಾರಣಕ್ಕಾಗಿ ನಾವು ಗಿಡಗಳನ್ನ ಹೆಚ್ಚಾಗಿ ಕಡಿಬೇಕೋ ಕಡಿಬಾರ್ದು? ಗಿಡಗಳನ್ನ ಬೆಳೆಸ್ಬೇಕು ಹೌದಾ. ಅದಿರ್ಲಿ, ನೆಕ್ಸ್ಟ್ ಪಾರ್ಟ್ ಒಳಗೆ ನೋಡೋಣ. ಈಗ ನಾವು ಏನಪ್ಪಾ ದಹನ ಕ್ರಿಯೆ ಯಾವ ರೀತಿ ನಡೀತದ ಅನ್ನೋದನ್ನ ಒಂದು ಸಣ್ಣದೊಂದು ಸರಳ ಪ್ರಯೋಗದ ಮೂಲಕ ನಾವೀಗ ನೋಡೋಣ, ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಇದೇನಿದು? ಹೌದಾ, ಮೇಣದ ಬತ್ತಿ ಅಂತ ಕರಿತಾವ. ಒಂದಿಬ್ಬರು ಬರೀಪ ಇಲ್ಲಿ ಬನ್ನಿ ಮಾಡಿ. ಈ ಕಡೆ ಒಂದಿಬ್ಬರು ಬರೀ. ಈಗ ನೋಡ್ರಿ, ಇದು ಕ್ಯಾಂಡಲ್. ಕ್ಯಾಂಡಲ್ ಉರಿಬೇಕಾದ್ರೆ ನಾವ್ ಏನಪ್ಪಾ ಈಗ ನಾವು ಈ ಕ್ಯಾಂಡಲ್ ಅನ್ನು ಹಚ್ತವ. ಅದು ಗಾಳಿ ಅದ ಇಲ್ಲೋ? ಈಗ ಗಾಳಿ ಒಳಗೆ ಏನ್ ಇರ್ತದಪ್ಪ? ಆಕ್ಸಿಜನ್ ಮೀನ್ಸ್ ಆಮ್ಲಜನಕ ಇರ್ತದ. ಸಾಕಷ್ಟು ಪ್ರಮಾಣದೊಳಗೆ ಆಮ್ಲಜನಕ ಇದ್ದಾಗ ಏನಾಗ್ತದ? ಇದು ಉರಿಯುವಿಕೆ ಕಾರಣ ಆಗ್ತದೆ ಹೌದಾ. ಆ ಗಾಳಿ ಇರ್ಲಿಲ್ಲ ಅಂದ್ರೆ ಆಕ್ಸಿಜನ್ ಕೂಡ ಇರುವುದಿಲ್ಲ. ಆಕ್ಸಿಜನ್ ಜೋಡಿನ ಏನಿರ್ತದಪ್ಪ? ಅದು ವಿಲೀನತೆಯನ್ನು ಹೊಂದಿರ್ತದ. ಅದಕ್ಕ ಆ ಆಕ್ಸಿಜನ್ ಇಲ್ಲ ಅಂದ್ರೆ ಇದು ಯಾವ ರೀತಿ ಕ್ರಿಯೆ ನಡೆಸ್ತದ ಅನ್ನೋದನ್ನ ಒಂದು ಸರಳ ಪ್ರಯೋಗದ ಮೂಲಕ ನೋಡೋಣ. ನೋಡ್ರಿ, ಈಗ ನಾನು ಮೇಣಬತ್ತಿಯನ್ನು ಹಚ್ತೇನೆ. ನೋಡ್ರಿ ಈ ಕಡೆ ಎಲ್ಲರೂ ಈ ಕಾಲ ಗಪ್ಪ ಏನು ನೋಡ್ರಿ ಉರಿಯಾತದ. ಈಗ ಕಾಣಿಸತ್ತದ. ಈಗ ನೋಡ್ರಿ, ಇದು ನಾವು ಗಾಳಿಯ ಜೋಡಿ ವರ್ತನೆ ಆಗತ್ತದ. ಗಾಳಿ ಒಳಗೇನ ಆಮ್ಲಜನಕ ಇರ್ತದ. ಅದರ ಜೋಡಿ ವರ್ತನೆ ಆಗದ ಏನಾಗತ್ತದಪ್ಪ? ಉರ್ಲಿಕ್ಕೆ ಹತ್ತದ. ಇದು ಹೋಗ್ತದ ಇಲ್ಲ ಅನ್ನೋದನ್ನ ನಾವು ಈಗ ನೋಡೋಣ. ಕಾಣಿಸತ್ತದ ಎಲ್ಲರಿಗೂ? ನೋಡ್ರಿ ನೋಡ್ರಿ, ನಿಧಾನವಾಗಿ ನೋಡ್ರಿ. ಏನಾಯ್ತು? ಹೌದಾ, ಅರ್ಥ ಆಯ್ತಾ ಎಲ್ಲರಿಗೂ? ಯಾಕೆ ಹೋಯ್ತಪ್ಪ ಹಾಗಾದ್ರೆ? ಅದು ಆಕ್ಸಿಜನ್ ಏನಾಯ್ತಪ್ಪ ಅಲ್ಲೇ? ಮಾಡ್ರಿ ಅದ್ರೊಳಗ ನಿಧಾನ ನೋಡ್ರಿ. ಒಮ್ಗಿಲೆ ಹೋಯ್ತಾ? ಅದ ಇಲ್ಲ, ನಿಧಾನವಾಗಿ ಹೋಯ್ತದ. ನಿಧಾನವಾಗಿ ಯಾಕೆ ಹೋಯ್ತಪ್ಪ? ಅದು ನೋಡ್ರಿ, ಮೊದಲು ಇದ್ರೊಳಗೆ ಸ್ವಲ್ಪ ಏನಾಗಿತ್ತು? ಗಾಳಿ ತುಂಬಿಕೊಂಡಿತ್ತು, ಆಕ್ಸಿಜನ್ ಅದ್ರೊಳಗೆ ತುಂಬಿಕೊಂಡಿತ್ತು. ಆದ್ರೆ ಕೆಲವು ಸಮಯ ಆದಂಗ ಏನಾಯ್ತು? ಅದರೊಳಗಿರ್ತಕ್ಕಂತ ಆಕ್ಸಿಜನ್ ಕಂಟೆಂಟ್ಸ್ ಏನಾಯ್ತಲ್ಲ ಕಡಿಮೆ ಆಗಿ ತೀರಾ ಹೋಯ್ತು. ಹೋಗೋಣ ಅಂದ್ರೆ ಏನಾಯ್ತಪ್ಪ? ಇದು ಆಯ್ತು ಹೌದಾ. ದಹನ ಕ್ರಿಯೆಯನ್ನು ಅದೇನ್ ಮಾಡಿತ್ತು? ಅಲ್ಲಿಗೆ ನಿಲ್ಲಿಸ್ಬಿಡ್ತು ಹೌದಾ. ಈಗ ನಾವು ಒಂದು ಸರಳ ಪ್ರಯೋಗದ ಮುಖಾಂತರ ಆಕ್ಸಿಜನ್ ಹೌದಾ ಗಾಳಿಯ ಜೋಡಿ ಇರ್ತದ. ಅದು ದಹನ ಕ್ರಿಯೆ ಆಗ್ಬೇಕಾದ್ರೆ ನಮಗ್ ಮುಖ್ಯವಾಗಿ ಬೇಕಾಗ್ತದ ಅನ್ನೋದನ್ನ ಈ ಒಂದು ಸಣ್ಣ ಪ್ರಯೋಗದ ಮೂಲಕ ನಾವೇನ್ ಮಾಡಿದ್ವು ತಿಳ್ಕೊಂಡ್ವಿ. ಓಕೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.